ಬೀದಿಗೆ ಬಂದ್ಬಿಟ್ಮೇಲೆ ಇನ್ನೇನಾಗ ಎಲ್ಲಿ ಶಾಪುರಲ್ಲಿ ಏನಾಯಿತು, ಇಲ್ಲೇನಾಯ್ತು? ಈಗ ಪ್ರಾಬ್ಲಮ್ಮು ಏನೂ ಇಲ್ಲ. ಇವತ್ತು ಒಂದು ಸಭೆ ಮಾಡಿದ್ದಾರೆ ನಾರಾಯಣಿ ಕಲ್ಯಾಣ, ವಿವಿಧ ಸಂಘಟನೆಯವ್ರನ್ನ ಜೋಡಿಸಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ಬೆಂಬಲ ಕೊಡುವಂಥ ಸಭೆ. ಅಲ್ಲಿ BJP ಲೋಗಲು ಇದೆ, JDS ಲೋಗೋನು ಇದೆ. ನಾನು ಕೇಳಿದೆ, ನಾನು ಒಬ್ಬ ದಲಿತನು, ನಾನು ರೈತ ಕಮ್ಯುನಿಟಿಗೆ ಸೇರಿರುವಂಥವನು, ನಾನು ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ದೀನಿ, ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೀನಿ. ನಮ್ಗೆ ಯಾಕಪ್ಪ ಕಟ್ಟಿಲ್ಲ ಈ ಕಾರ್ಯಕ್ರಮಕ್ಕೆ? ಪಾಪ ಯಾರೋ ಅಭ್ಯರ್ಥಿ ಮಲ್ಲೇಶ್ ಬಾಬು ಈಗಾಗಲೇ 2 ಬಾರಿ ಸೋತಿದ್ದಾರೆ ಪಾಪ. ಇವತ್ತು ನಮ್ಮನ್ನೆಲ್ಲ ನಂಬಿ ಎಲೆಕ್ಷನ್ ನಿಂತಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿ ಅವ್ರ ಬರುವ ಕೆಲಸ ಮಾಡಬೇಕು. ಈಗ ಆ ಸಭೆ ಮಾಡುವಾಗ ನನ್ನ ಸಂಪಂಗಿಯವ್ರನ್ನ, ನಮ್ಮ ತಂದೆಯವ್ರನ್ನ, ನಮ್ಮ ಸ್ವಾಮಿಯವ್ರನ್ನ ಕರೆದಿದ್ರೆ ನಾವೆಲ್ಲ ಒಟ್ಟಿಗೆ ಬರ್ತಿದ್ವಲ್ಲಪ್ಪ, ಕಾರ್ಯಕ್ರಮ ಮಾಡ್ಬೋದಾಗಿತ್ತಲ್ಲ. ಇದು ಮಾಡಿದ್ರೆ ಸಮಾಜಕ್ಕೆ ಒಂಥರ ಬೇರೆ ಸಂದೇಶ ಕೇಳಿದೆ. ಅದಕ್ಕೆ ಅವರು ಅವ್ರದ್ದೇ ಧ್ವನಿಯಿಂದ ಉತ್ತರ ಕೊಟ್ಟರು. ಯಾರು ಸರ್? ಇವರು ಫೋನ್ ಮಾಡಿದ್ದಾರೆ ಎಲ್ಲರಿಗೂ. ಯಾರು? ನಮ್ಮ ರಾಜ್ಯದ ಕಾರ್ಯದರ್ಶಿ, SC ಮೋರ್ಚಾ ಕಾರ್ಯದರ್ಶಿಯಾದ ಹನುಮಂತು, ನಮ್ಮ ಸಹೋದರ, ಅವರು ಫೋನ್ ಮಾಡಿದ್ದಾರೆ. ನಮ್ಮ ತಂದೆಯವ್ರಿಗೂ ರಾತ್ರಿ 10:00 ಫೋನ್ ಮಾಡಿದ್ರಂತೆ. 10:00 ನಮ್ಮ ತಂದೆಯವ್ರು ಫೋನ್ ಮಾಡಿದೆಯಲ್ಲಪ್ಪ, ನಾನು ಜನರಲ್ ಸೆಕ್ರೆಟರಿ ಅಲ್ಲ, ನಾನು ಇದೇ ಸಮುದಾಯದಲ್ಲಿ ಇದ್ದೀನಲ್ಲಪ್ಪ, ನಾವು ಬಂದಿದ್ರು ನಮಗೂ ಒಂದು ಇಷ್ಟು ಜನ ನಮ್ಮವ್ರು ಇದ್ದಾರೆ, ನಮಗೂ ಖುಷಿ ಆಗ್ತಿತ್ತಲ್ಲ, ನಾವು ಒಂದು ನೋಡ್ತಿದ್ದಲ್ಲ ನಮ್ಮವ್ರ ಮುಖಗಳು, ಯಾಕಪ್ಪ ಕರೆದಿಲ್ಲ ಅಂತ ನಾನು ಕೇಳಿದೆ. ಪ್ರೋಗ್ರಾಮ್ ಅವ್ರನ್ನೇ ಕೇಳಿದೆ. ಯಾರು ನನಗೆ ಗೊತ್ತಿಲ್ಲ ಅಂತಾರೆ. ಯಾರಪ್ಪ ಆರ್ಗನೈಸ್ ಮಾಡಿದ್ರಂದರೆ ನನಗೆ ಗೊತ್ತಿಲ್ಲ, ನನಗೆ 10 ಗಂಟೆಗೆ ಹೇಳಿದ್ರು ನಾನು ಕರೆದೆ ಅಂತ ಹೇಳ್ತಾರೆ. ಸಂಸದರು ಮಾಡಿದ್ದಾರೆ ಅಂತ ಸುದ್ದಿ. ಸಂಸದರು ಎಲ್ಲರನ್ನೂ ಜೋಡಿಸಿ ಮೊನ್ನೆ ಅವ್ರ ಮನೆಯಲ್ಲಿ ಒಂದು ಪೂರ್ವಭಾವಿ ಸಭೆ ಮಾಡಿದ್ದಾರೆ. ಇವತ್ತು ಕಾರ್ಯಕ್ರಮ ಅವರೇ ಮಾಡಿದ್ದಾರೆ. ನಾವು ಕೇಳೋದು ಅಷ್ಟೇ. ಈಗ ಇವತ್ತು BJP JDS ಮೈತ್ರಿ ಎಲೆಕ್ಷನ್ ಮಾಡ್ತೀವಿ. ನಮ್ಮ ಒಂದು ಯಾವುದೋ ಒಂದು ರೀತಿಯ ಮೈತ್ರಿ ಕ್ಯಾಂಡಿಡೇಟ್ಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ನಮ್ಮದು. ಯಾವುದೇ ಕಾರಣಕ್ಕೆ ತೊಂದರೆ ಆಗಬಾರ್ದು ಅವರು. JDS ಶಾಪೂರಲ್ಲಿ ಭಾಷಣ ಮಾಡ್ತಾ ನಮ್ಮ ಮಂತ್ರಿಗಳು ಒಂದು ಮಾತು ಹೇಳಿದ್ರು. ಮುನ್ಸ್ವಾಮಿ ಅವರು ಸೀರು ಜಾಸ್ತಿ ಇದೆ, ಪಾರ್ಲಿಮೆಂಟ್ಗೆ ಇವ್ರನ್ನ ಕಳಿಸ್ಬಿಟ್ಟು ಮಲ್ಲೇಶ್ವರನ ಅಸೆಂಬ್ಲಿಗೆ ನೀವು ಬನ್ನಿ ಅಂತ ನಾನು ಹೇಳಿದೆ. ಈ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತಾಡ್ತಿದ್ದೀನಿ ಅಂದಾಗ ನಾನೇ ನಿಂತು, ಅಣ್ಣ ಈ ಬಂಗಾರಪೇಟೆ ವಿಧಾನಸಭಾ ಅಂದಾಗ ನಡೀತಾ ಇರೋ ಸಭೆ ಬಂಗಾರಪೇಟೆಯಲ್ಲಿ ಜನರಿಗೆ ಬೇರೆ ಥರ ಮೆಸೇಜ್ ಹೋಗುತ್ತಾನೆ ಅಂದಾಗ ಇಲ್ಲ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಏನಂತ? ಇಲ್ಲ, ನಾನು ಅಂದಿರೋ ಮಾತು ವಾಪಸ್ ತೊಗೊಳ್ತೀನಿ, ಎಲ್ಲಾದರೂ ಒಂದು ಕಡೆ ಅಂತ ನಾನು ಹೇಳಿದ್ದೀನಿ. ಸೊ ಆ ಥರದ್ದೇನು ನೀವೇ ಪತ್ರಕರ್ತರಲ್ಲಿ ಇದ್ರಿ, ಅದನ್ನಲ್ಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದಾದಮೇಲೆ ಒಳಗೆ ಕೂಡಿಸಿ ನಮ್ಮ ಜನರಲ್ ಸೆಕ್ರೆಟರಿ ನಂದೀಶ್ ರೆಡ್ಡಿ ಅವರು ಕೂಡ ಕ್ಲಿಯರ್ ಮಾಡಿದ್ದಾರೆ. ಈಗ ಕ್ಯಾಂಡಿಡೇಟ್ ಯಾರು ಆಗ್ತಾರೋ ಅನ್ನೋದು ಈಗ ಅಪ್ರಸ್ತುತ. 26-27ಕ್ಕೆ ಡಿಲಿಮಿಟೇಷನ್ ಆಗುತ್ತೆ, ಇನ್ನೂ ಹೊಸ ಕ್ಷೇತ್ರಗಳು ಬರುತ್ತೆ. ಯಾರ್ಯಾರು ಎಲ್ಲೆಲ್ಲ ಕಾಂಪಿಟೇಷನ್ ಬರುತ್ತೋ ಅದು ಪಕ್ಷದ ವರಿಷ್ಠ ನೋಡ್ತಾರೆ. ಅದ್ರ ಬಗ್ಗೆ ಗೊಂದಲ ಬೇಡ, ಚುನಾವಣೆ ಮಾಡಿ ಅಂತ ಹೇಳಿದ್ದಾರೆ. ಪ್ರಶ್ನೆ ಬರಲ್ಲ. ನಾನು ಕೂಡ ಒಬ್ಬ ಪಾರ್ಲಿಮೆಂಟ್ಗೆ ಸೀಟ್ ಕೇಳಿದೆ. ನ್ಯಾಚುರಲಿ ಇದ್ದೇ ಇರುತ್ತೆ, ಆ ಒಂದು ವೈಮನಸ್ಸು ಬಂದೇ ಬರುತ್ತೆ. ನಾನು ಎಲ್ಲೂ ಗುಂಪು ಕಟ್ಕೊಂಡು ದೊಡ್ಡ ಸಭೆಗಳು ಮಾಡಿ ಜನನ ಗುಂಪು ಸೇರಿಸಿ ನಾನು ಕೇಳಿಲ್ಲ. ಅವತ್ತು ಕೂಡ ನೀವು ಪತ್ರಕರ್ತರು ಮೀಡಿಯಾದವ್ರು ಕೇಳಿದಾಗ ಕೂಡ ನಿಮ್ಗೆ ಅದನ್ನೇ ಹೇಳಿದ್ದೀನಿ. ಈಗ ಪ್ರಜಾಪ್ರಭುತ್ವ ಪ್ರತಿಯೊಬ್ಬರು ಸೀಟ್ಗಳು ಹಕ್ಕಿರುತ್ತೆ. ನಾನು ಕೂಡ ಕೇಳಿದ್ದೀನಿ. ಅವಕಾಶ ಕೊಟ್ಟರೆ ನಾನು ಸ್ಪರ್ಧೆ ಮಾಡ್ತೀನಿ, ನನಗೆ ಅವಕಾಶ ಕೊಟ್ಟರೆ ಇನ್ಯಾರು ಕೊಟ್ಟರು ಕೂಡ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇವತ್ತು ಮೈತ್ರಿ ಅಭ್ಯರ್ಥಿ ಆದಂಥ ಮಲ್ಲೇಶ್ ಬಾಬು ಅವರಿಗೆ ಸೀಟ್ ಕೊಟ್ಟಿದ್ದಾರೆ. ಅವ್ರ ಪರವಾಗಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತಿದ್ವಿ. ಅಸೆಂಬ್ಲಿ ವಿಚಾರ ಬಂದಾಗ ಇದೇ ಊರಲ್ಲಿ ನಾವು ಹುಟ್ಟಿರೋದು, ಇಲ್ಲೇ ನಾವು ಬೆಳೆದಿರೋದು, ಇದೇ ನಮ್ಮ ಕರ್ಮಭೂಮಿ, ಅಲಿವು ಉಳಿ ನಮ್ದು ಇಲ್ಲೇ. 28ಕ್ಕೆ ಅಸೆಂಬ್ಲಿಗೆ ಬಂಗಾರಪೇಟೆಯನ್ನು ಮಹೇಶ್ ಕಂಟೆಸ್ಟ್ ಮಾಡ್ತಾರೆ. ನಾನು ಸ್ಪರ್ಧೆ ಮಾಡ್ತೀನಿ, ಬಿಟ್ಕೊಡೋ ಪ್ರಶ್ನೆ ಅಲ್ಲ. ನನ್ನ ಊರು, ನಾನು ಕಷ್ಟಪಟ್ಟಿದ್ದೀನಿ, ಪಾರ್ಟಿ ಕಟ್ಟಿದ್ದೀನಿ. 2004ರಲ್ಲಿ ನಮ್ಮ ತಂದೆಯವರು ಮೊದಲನೇ ಬಾರಿಗೆ ಇಲ್ಲಿ ಶಾಸಕರಾಗಿದ್ದಾರೆ. 2008ರಲ್ಲಿ ಕೊಟ್ಟಾಗ ಕಡಿಮೆ ಮತಗಳೆಲ್ಲ ಸೋತಿದ್ದಾರೆ. ಅದಾದಮೇಲೆ 13ರಲ್ಲಿ ಸೋತಿದ್ದಾರೆ, 18ರಲ್ಲಿ ಹೆಚ್ಚು ಕಮ್ಮಿಗಳಾಗಿದೆ. ಆದರೂ ಕೂಡ ನಾವು ಇಲ್ಲಿ ತನಕ ನಮ್ಮ ಕಾರ್ಯಕರ್ತರು, ನಮ್ಮ ಪಡೆನ ಇವತ್ತು ನಾವು ಜೊತೆಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಜಿಲ್ಲಾ ಜನರಲ್ ಸೆಕ್ರೆಟರಿ ಆಗಿದ್ದೀನಿ, ತಪ್ಪೇನಿಲ್ಲ. ಪಕ್ಷ ನಿರ್ಧಾರ ಮಾಡುತ್ತೆ. ನಾನು ಸ್ಪರ್ಧೆ ಮಾಡಬೇಕು ಅಂತ ನಾನು ದೃಢವಾಗಿದ್ದೀನಿ.
ಇಷ್ಟೇ ಅಲ್ಲ. ಎಲೆಕ್ಷನ್ ಟೈಮಿಂಗ್ಸು ಬೇರೆ ಆಗ್ತಾ ಇದೆ. ಬನ್ನಿ ಸರ್. ಅದು ಮಾಡ್ತೀನಿ. ನಾನು ಮತ್ತು CT ರವಿ ಇಬ್ಬರನ್ನು ಬರ್ತೀನಿ. ಒಳ್ಳೆಯ ಕಾರ್ಯಕ್ರಮ ಅವಾಗ ಮಾಡೋಣ. ದಯವಿಟ್ಟು ಎಲ್ಲರೂ ನಾನು ಅರ್ಜೆಂಟ್ ಫೋನ್ ಬಂದಿದ್ದೆ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ನರೇಂದ್ರ ಮೋದಿ ಜಿ ಕಿ ಮಲ್ಲೇಶ್ ಅಣ್ಣ ಕಿ ಕುಮಾರಸ್ವಾಮಿ ಕಿ ದೇವೇಗೌಡರಿಗೆ ನರೇಂದ್ರ ಮೋದಿ ಕಿ ದೇವೇಗೌಡರಿಗೆ ಭಾರತ್ ಮಾತಾ ಕಿ ಆರ್ ಅಶೋಕ್ ಅಣ್ಣ ಅವರಿಗೆ ಆರ್ ಅಶೋಕ್ ಅಣ್ಣನಿಗೆ ಭಾರತ್ ಮಾತಾ ಕೆ ಓ ಮಹೇಶ್ ಅಣ್ಣ ಅಲ್ಲಿ ಹೋಗಪ್ಪ. ಇಲ್ಲ ಇದ್ದೀನಿ. ಬಾ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು MMLA ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆ ಪ್ರಚಾರಕ್ಕಾಗಿ ನಮ್ಮ ನಿಮ್ಮ ನೆಚ್ಚಿನ ನಾಯಕರು, ಮಾಜಿ ಉಪ ಮುಖ್ಯಮಂತ್ರಿಗಳು ಆದಂಥ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅಣ್ಣವ್ರು ಬಂದಿದ್ದಾರೆ. ಬೆಳಗ್ಗೆಯಿಂದ ವಿವಿಧ ಕಡೆ ನಮ್ಮದು ಉತ್ತೂರು ಹೋಬಳಿ ಮತ್ತು ಕಸ್ಬಾ ಪ್ರೋಗ್ರಾಮ್ ಮುಗೀತು. ಇವತ್ತು ರೋಡ್ ಶೋ ಮಾಡಬೇಕಾಗಿತ್ತು. ಅಶೋಕ್ ಅಣ್ಣವ್ರಿಗೆ ತುಂಬ ಎಮರ್ಜೆನ್ಸಿ ಒಂದು ಪ್ರೋಗ್ರಾಮ್ ಫಿಕ್ಸ್ ಆಗಿದೆ. ಹಾಗಾಗಿ ಮುಂದೊಂದು ದಿವಸ ಇನ್ನೊಂದು ವಾರದಲ್ಲಿ ಇನ್ನೊಂದು ಡೇಟ್ ಕೊಟ್ಟು ಇನ್ನೂ ತುಂಬ ಚೆನ್ನಾಗಿ ಮಾಡ್ತೀವಿ. ಹಾಗಾಗಿ ಇವತ್ತು ಎಲ್ಲ ನಮ್ಮ ಕಾರ್ಯಕ್ರಮ ಬಂದಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಕಾರ್ಯಕರ್ತ ಮುಖಂಡರಿಗೂ ವಂದನೆಗಳನ್ನು ಸಲ್ಲಿಸ್ತಾರೆ. ಧನ್ಯವಾದಗಳು. ಸಾರಿ